ದಿನಾಂಕ 12-11-2025ರಂದು ಎಲ್ಲ ಚಂದ್ರರಾಶಿಗಳ ಮೇಷದಿಂದ ಮೀನದವರೆಗೆ ಕುರಿತು ವೃತ್ತಿ, ಹಣಕಾಸು, ಪ್ರೀತಿ ಸಂಬಂಧ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಮುನ್ನೋಟ. ಬುಧವಾರವಾದ ಈ ದಿನವು ಶುಭ ಯೋಗಗಳಿಂದ ಕೂಡಿರುವುದರಿಂದ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಹೊಸ ಜವಾಬ್ದಾರಿ ದೊರೆತು ಹೂಡಿಕೆಯೂ ಫಲ ನೀಡುತ್ತದೆ. ಉದಾಹರಣೆಗೆ, ಹೊಸ ಯೋಜನೆಗೆ ನಾಯಕತ್ವ ವಹಿಸುವುದು. ಆದರೆ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಅಗತ್ಯವಿರುತ್ತದೆ. ವೃಷಭ ರಾಶಿಯವರಿಗೆ ಹಣಕಾಸು ಮತ್ತು ವೃತ್ತಿ ಎರಡರಲ್ಲೂ ಅತ್ಯಂತ ಅದೃಷ್ಟದ ದಿನವಾಗಿದೆ. ಹಳೆಯ ಹೂಡಿಕೆ ಲಾಭ ತರಬಹುದು ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಉದಾಹರಣೆಗೆ, ದೊಡ್ಡ ಬೋನಸ್ ಪಡೆಯುವುದು. ಮಿಥುನ ರಾಶಿಯವರು ಉದ್ಯೋಗ ಬದಲಾವಣೆ ಮತ್ತು ಹೊಸ ಹೂಡಿಕೆಗೆ ಉತ್ತಮ ಸಮಯವನ್ನು ಹೊಂದಿದರು. ಹಳೆಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಉದಾಹರಣೆಗೆ, ಉತ್ತಮ ಸಂಬಳದ ಕೆಲಸಕ್ಕೆ ಸಂದರ್ಶನದಲ್ಲಿ ಯಶಸ್ಸು. ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಒತ್ತಡಗಳ ನಡುವೆಯೂ ಹಣಕಾಸು ಸುಧಾರಿಸುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ಉದಾಹರಣೆಗೆ, ಕುಟುಂಬದ ಸದಸ್ಯರ ಟೀಕೆಯಿಂದ ಬೇಸರವಾದರೂ ವೃತ್ತಿಯಲ್ಲಿ ಪಾವತಿ ಸಿಗುವುದು. ಸಿಂಹರಾಶಿಯವರ ಆಸೆಗಳು ಈಡೇರುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸಲು ಹೊಸ ಅವಕಾಶ ಸಿಗುತ್ತದೆ ಮತ್ತು ಪ್ರೀತಿಯ ಜೀವನವು ಆನಂದಮಯವಾಗಿರುತ್ತದೆ. ಉದಾಹರಣೆಗೆ, ನಾಯಕತ್ವದ ಕೌಶಲ ಪ್ರದರ್ಶಿಸಲು ಹೊಸ ಯೋಜನೆ ಪಡೆಯುವುದು. ಕನ್ಯಾರಾಶಿಯವರು ಹಲ್ಲು ನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯದ ಬಗ್ಗೆ ಗಮನ ನೀಡಬೇಕು. ಆದರೆ ವೃತ್ತಿಯಲ್ಲಿ ಅವರ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ. ಉದಾಹರಣೆಗೆ, ದಂತವೈದ್ಯರ ಬಳಿ ಭೇಟಿ, ಆದರೆ ನಂತರ ಸಭೆಯಲ್ಲಿ ಮೇಲಧಿಕಾರಿಯಿಂದ ಪ್ರಶಂಸೆ ಪಡೆಯುವುದು. ತುಲಾರಾಶಿಯವರಿಗೆ ಇಂದು ಒಂದು ದೊಡ್ಡ ಶುಭಸುದ್ದಿ ಸಿಗುವ ಸಾಧ್ಯತೆಯಿದೆ. ವ್ಯಾಪಾರ ಯೋಜನೆಗಳು ಲಾಭದಾಯಕವಾಗಿದ್ದು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಉದಾಹರಣೆಗೆ, ಹೊಸ ವ್ಯಾಪಾರ ಗುತ್ತಿಗೆಯನ್ನು ಗೆಲ್ಲುವುದು. ವೃಶ್ಚಿಕ ರಾಶಿಯವರು ಹೆಚ್ಚು ಓಡಾಟದಿಂದ ಬಳಲಿಕೆಯನ್ನು ತಪ್ಪಿಸಬೇಕು. ಆದರೆ ವೃತ್ತಿಯಲ್ಲಿ ಲಾಭದಾಯಕ ಪ್ರಯಾಣದ ಸಾಧ್ಯತೆಯಿದೆ. ಉದಾಹರಣೆಗೆ, ದಣಿದ ಸಂಜೆ, ಅದನ್ನು ತಪ್ಪಿಸಲು ಸಾಮಾಜಿಕ ಆಹ್ವಾನವನ್ನು ನಿರಾಕರಿಸುವುದು. ಧನುರಾಶಿಯವರು ತಡರಾತ್ರಿ ಕೆಲಸ ಮಾಡುವುದನ್ನು ತಪ್ಪಿಸಿ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ವೃತ್ತಿಯಲ್ಲಿ ಯಶಸ್ಸು ಕಂಡರೂ ಪ್ರೀತಿಯ ಜೀವನದಲ್ಲಿ ಮಾತಿನ ಕಡೆಗೆ ಗಮನವಿರಲಿ. ಉದಾಹರಣೆಗೆ, ವರದಿಯನ್ನು ಪೂರ್ಣಗೊಳಿಸಿದ ನಂತರ ತಡವಾಗಿ ಕೆಲಸ ಮಾಡದಿರುವುದು. ಮಕರ ರಾಶಿಯವರು ಸಾಮಾಜಿಕ ಭಯವನ್ನು ಬಿಟ್ಟು ಜನರನ್ನು ಭೇಟಿಯಾಗುವುದರಿಂದ ಹೊಸ ಅವಕಾಶಗಳನ್ನು ಪಡೆಯಬಹುದು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗೆ ಒಳ್ಳೆಯ ದಿನವಿರುತ್ತದೆ. ಉದಾಹರಣೆಗೆ, ನೆಟ್ವರ್ಕಿಂಗ್ ಕಾರ್ಯಕ್ರಮಕ್ಕೆ ಹೋಗುವುದು ಮತ್ತು ಸಹಯೋಗಿಯನ್ನು ಭೇಟಿಯಾಗುವುದು. ಕುಂಭರಾಶಿಯವರಿಗೆ ವೃತ್ತಿಯ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿದ್ದು ಹೊಸ ಯೋಜನೆಗಳಿಂದಾಗಿ ಕಾರ್ಯದಕ್ಷತೆಯನ್ನು ಪ್ರದರ್ಶಿಸಬಹುದು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಉದಾಹರಣೆಗೆ, ಹೊಸ ಸವಾಲಿನ ಕೆಲಸವನ್ನು ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸುವುದು. ಮೀನರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಚಲನಚಿತ್ರ ಅಥವಾ ಊಟಕ್ಕೆ ಹೋಗುವುದು ವೈಯಕ್ತಿಕ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ ಮತ್ತು ವೃತ್ತಿಯಲ್ಲಿ ಬುದ್ಧಿವಂತಿಕೆಯಿಂದ ಸಣ್ಣ ಆದರೆ ಸ್ಥಿರವಾದ ಲಾಭಗಳನ್ನು ಪಡೆಯುವಿರಿ. ಉದಾಹರಣೆಗೆ, ಸಂಗಾತಿಯೊಂದಿಗೆ ರಾತ್ರಿ ಊಟಕ್ಕೆ ಹೋಗುವುದು ಮತ್ತು ಮಾತಿನ ಮೂಲಕ ಸಣ್ಣ ಸಮಸ್ಯೆ ಬಗೆಹರಿಸುವುದು. ನವೆಂಬರ್ 12, 2025 ಬುಧವಾರದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರಾಶಿಗಳಿಗೂ ಅನುಕೂಲಕರವಾದ ಕೆಲವು ಸಾಮಾನ್ಯ ಶುಭ ಅಂಶಗಳು ಈ ಕೆಳಗಿನಂತಿವೆ. ಈ ದಿನದ ಶುಭ ಸಂಖ್ಯೆಯು ಪ್ರಮುಖವಾಗಿ 5 ಅಥವಾ 5 ಆಗಿರುತ್ತದೆ. ಇದು ಬುಧ ಗ್ರಹವನ್ನು ಪ್ರತಿನಿಧಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು ಹಾಗೂ ಸಂವಹನಕ್ಕೆ ಅತ್ಯಂತ ಪ್ರಬಲವಾದ ಶಕ್ತಿಯನ್ನು ನೀಡುತ್ತದೆ. ದಿನದ ಶುಭ ದಿನಾಂಕಗಳೆಂದರೆ 5, 14 ಮತ್ತು 23 ಆಗಿರುತ್ತವೆ. ಇನ್ನು ನಿಮ್ಮ ಪ್ರಮುಖ ಕೆಲಸಗಳನ್ನು ಪ್ರಾರಂಭಿಸಲು ಅಥವಾ ಮುಖ್ಯ ಮಾತುಕತೆಗಳನ್ನು ನಡೆಸಲು ಈ ದಿನದ ಶುಭ ಸಮಯ ಅಥವಾ ಅಮೃತಕಾಲ ಮಧ್ಯಾಹ್ನ 12 PM-ನಿಂದ 1:30 PM-ವರೆಗೆ ಇದೆ. ಈ ಅವಧಿಯಲ್ಲಿ ಗ್ರಹಗಳ ಸ್ಥಾನವು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ. ಬುಧವಾರವಾಗಿರೋದ್ರಿಂದ ಜ್ಞಾನ ಮತ್ತು ವಿವೇಕದ ಅಧಿದೇವತೆಯಾದ ಶ್ರೀ ಗಣೇಶನನ್ನು ಈ ದಿನದ ಶುಭ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಗಣೇಶನ ಪೂಜೆ ಅಥವಾ ಸ್ಮರಣೆ ಮಾಡುವುದರಿಂದ ನಿಮ್ಮ ಮಾರ್ಗದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಶುಭ ಬಣ್ಣವೂ ಹಸಿರು. ಇದು ಬುಧಗ್ರಹ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಇಡೀ ದಿನ ನಿಮಗೆ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ.